ನಮಸ್ಕಾರ ಗುರುಗಳೇ. सुमतिभिरनुमेजं शुभ्रकायं सखाजं सुखमजमनपाजं मुक्त्युपाजं विमाजं गृहजमहममेजं ध्येयमाम्नाजगेजं सदजमसदजेजं श्रीसहाजं भजेजम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावात् क्रीडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूजा तस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम्। ಈಗ 12ನೇ ಶ್ಲೋಕ. ಗಂಗಾತಾರಿ ಸುಕರ್ಮೋ ಪಗತ ಬದರಿಕಾಂತೋತ್ರ ನಾರಾಯಣಂ ಯೋ. ಇಲ್ಲಿ ಸುಕರ್ಮ ಉಪಗತ ಅಂತ ಅದನ್ನು ಬಿಡಿಸ್ಕೊಳ್ಬೇಕು. ನತ್ವೈಕಾಂತೆ ಸಮುದ್ಯನ್ ಪ್ರವಚನ ಕೃದಥೋ ಸತ್ತಪಾಃ ಕೃಷ್ಣನುನ್ನಃ. ಆಪ್ತೇಭ್ಯಃ ಕಾರ್ಯಲೇಖಿ ಸ್ವಮನುಗತ ನಿಜ ಪ್ರೇರಕಃ ಪಾಣಿಮಾತ್ರಾತ್ ಮಾರುತ್ಯಾಭಃ ಪ್ರಪಶ್ಯನ್ ಹರಿಮಪಿ ಗಿರಿಣಾ ಸಾರ್ಧಮೃಧ್ಯೈ ಸಮೇ ಸ್ಯಾತ್. ಆಚಾರ್ಯರು ಗಂಗಾತಾರಿ ಅಂತ ಗಂಗೆಯನ್ನು ದಾಟಿದ್ದಾರೆ. ಅವರ ಒಂದೊಂದು ವ್ಯಾಪಾರನೂ ಅದ್ಭುತ. ಸುಕರ್ಮ ಅಂತ ಕರೀತಾರೆ. ಅವರು ನೇರ ಗಂಗೆಯನ್ನು ದಾಟಿಕೊಂಡು ಬದರಿಕಾಶ್ರಮದ ಹತ್ರ ಬಂದಿದ್ದಾರೆ. ಆ ಬದರಿಕಾಶ್ರಮದಲ್ಲಿ ಬದರಿನಾರಾಯಣನಿಗೆ ನಮಸ್ಕಾರ ಮಾಡ್ತಾರೆ. ನಾರಾಯಣಂ ನತ್ವಾ, ಎಲ್ಲಿ ಹತ್ರ ಬದರಿಕಾಶ್ರಮದಲ್ಲಿ. ಆಮೇಲೆ ಒಂದು ಏಕಾಂತ ಪ್ರದೇಶದಲ್ಲಿ ಕೂತು ಅಲ್ಲಿ ಯಾರೂ ಇಲ್ಲದೆ ಇದ್ದಾಗ, ಯಾರೂ ಇಲ್ಲ ಅಂತ ಅಂಥ ಸಮಯದಲ್ಲಿ ಸಮುದ್ಯತ್ ಪ್ರವಚನ ಕೃತ, ತಾವು ಗೀತಾ ಭಾಷೆ ಪ್ರವಚನವನ್ನ ಮಾಡ್ತಾರೆ. ಆಮೇಲೆ ಕಾಷ್ಠಮೌನ ವ್ರತವನ್ನ ಆಚರಣೆ ಮಾಡ್ತಾರೆ. ಅದನ್ನ ಸಪ್ತಪಾಹ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ವೇದವ್ಯಾಸರ ಪ್ರೇರಣೆಯಂತೆ ತಮ್ಮ ಶಿಷ್ಯರಿಗೋಸ್ಕರ ಕಾರ್ಯಲೇಖಿ ಅಂತಂದ್ರೆ, ನೀವು ಇಲ್ಲೇ ಇರಿ, ನಾನು ವ್ಯಾಸಾಶ್ರಮಕ್ಕೆ ಹೋಗ್ತೀನಿ, ಒಂದ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಆ ಕಾರ್ಯಕ್ಕೋಸ್ಕರ ನೀವು ಇಲ್ಲೇ ಇರಿ ಅಂತ ಇರಿಸಿ ಅವ್ರು ಹೊರಡ್ತಾರೆ. ಆ ಮಹಿಮೆಯನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದೇನಾಯ್ತಲ್ಲಿ ಅಂತ ಘಟನೆ ಮುಂದೆ ಟಿಪ್ಪಣಿಲೆಲ್ಲ ಗೊತ್ತಾಗುತ್ತೆ. ಅದಾದ್ಮೇಲೆ
ಪಾಣಿಮಾತ್ರಾತ್ ಸ್ವಂ ಅನುಗತ ನಿಜ ಪ್ರೇರಕ ಮಾರುತ್ಯಾಭ. ಅಂದ್ರೆ ತಾವು ಕೈಯಿಂದ ಹೀಗೆ ಅಂತಾರೆ ಯಾರೋ ಆಚಾರ್ಯರು, ಆ ಕೈಯ ಸಂಜ್ಞೆಯಿಂದ ಸತ್ಯತೀರ್ಥರನ್ನ ಹಿಂದಕ್ಕೆ ಹೋಗಿ ಅಂತ ಪ್ರೇರಣೆ ಮಾಡ್ತಾರೆ. ಅಂಥ ವಾಯುವಿನ ತರಹ ಕಾಂತಿ ಇರುವಂತಹ ಮಧ್ವಾಚಾರ್ಯರು ಹಿಮಾಲಯ ಪರ್ವತದ ಜೊತೆಗೆ ದೇವರನ್ನ ನೋಡ್ತಾ ನೋಡ್ತಾ ಇದ್ದಾರೆ. ಇವರು ನನ್ನ ಅಭಿವೃದ್ಧಿಗೆ ಕಾರಣ ಆಗ್ಲಿ ಅಂತ. ಕಷ್ಟ ಇದ್ದಾಗ ಆ ಕಷ್ಟ ಹೋಗಿ ನಮ್ಗೆ ಜೀವನದಲ್ಲಿ ಅಭಿವೃದ್ಧಿ ಆಗ್ಬೇಕಲ್ಲ, ಯಾವುದೇ ಕಷ್ಟ ಆಗ್ಲಿ, ಎಂಥ ಪರಿಸ್ಥಿತಿಯಲ್ಲೂ ನಮಗೆ ಅಭಿವೃದ್ಧಿ ಆಗಬೇಕು ಅಂತ ಆದ್ರೆ ಮಾರುತಿಯ ಅನುಗ್ರಹ ಬೇಕು. ಮಾರುತಿಯ ಅನುಗ್ರಹ ಅಂದ್ರೆ ಇಲ್ಲಿ ಮಧ್ವಾಚಾರ್ಯರ ಅನುಗ್ರಹ ಆಗ್ಲೇಬೇಕು ಅಂತ. ಇಷ್ಟು ಸರಳವಾದ ಈ ಶ್ಲೋಕದ ಅರ್ಥ. ಇದರ ವಿವರಣೆಯನ್ನ ರಾಯರು ಹೀಗೆ ನೀಡ್ತಾರೆ. ಗಂಗಾ ತಾರಿ ಅಂದ್ರೆ ಗಂಗಾಂ ತರತಿ, ಯಾರು ಗಂಗೆನ ದಾಟ್ತಾನೋ ಅಂಥವ್ರಿಗೆ ಗಂಗಾ ತಾರಿ ಅಂತ ಕರೀತಾರೆ. ಸುಕರ್ಮ ಅಂದ್ರೆ ಅವ್ರು ಎಲ್ಲೆಲ್ಲಿ ಹೋದ್ರು ಶೋಭನ ಚರಿತ ಅಂತೆ. ಆಚಾರ್ಯರಿನ ಒಂದು ಮಹಿಮೆಯನ್ನು ತೋರಿಸೋದು, ಅಲ್ಲ ಒಂದು ಒಳ್ಳೆ ತತ್ವವನ್ನು ಉಪದೇಶ ಮಾಡೋದು, ಅಥವಾ ಸಾಮಾಜಿಕವಾಗಿ ಏನೋ ಒಂದು ಬದಲಾವಣೆ ತರೋದು, ಈ ತರ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡೋರು ಅಂತ ಅವ್ರಿಗೆ ಸುಕರ್ಮ ಅಂತ ಕರೀತಾರೆ. ಇದಾದ ಮೇಲೆ ಬದರಿಕಾಶ್ರಮದ ಒಂದು ಪ್ರಸಂಗ ಏನಿದೆ ಅದನ್ನ ವಿವರಣೆ ಮಾಡ್ತಾರೆ. ಏನ್ ವಿವರಣೆ ಮಾಡಿದ್ದಾರೆ ಅಂದ್ರೆ, ಯದಾ ಗೀತಾಭಾಷ್ಯಂ ಬದರಿಕಾಶ್ರಮಸ್ಥ ವಿಷ್ಣವೇ ಉಪಾಯನತ್ವೇನ ಆರ್ಪಯತ್ ತದಾ ವಿಷ್ಣುನಾ ವ್ಯಾಕುರು ಇತಿ ಅಶರೀರವಚನತೆಯಾಪಿ ಉಕ್ತಂ ವಚನಂ ಶ್ರುತ್ವಾ ಶಿಷ್ಯೇಭ್ಯೋ ವ್ಯಾಖ್ಯಾತವಾನಿತಿ ಅಂತ. ಅಲ್ಲಿ ಏಕಾಂತದಲ್ಲಿ ಪ್ರವಚನವನ್ನ ಇವರು ಮಾಡಿದ್ರು ಅಂತ. ಏಕಾಂತದಲ್ಲಿ ಪ್ರವಚನ ಮಾಡಿದ್ರು ಅಂದ್ರೆ ತಾವು ಬರೆದ ಗೀತಾಭಾಷ್ಯ ಏನಿದೆ ಗ್ರಂಥ, ಅದನ್ನ ಬದರಿಕಾಶ್ರಮದಲ್ಲಿರುವಂತಹ ಆ ವಿಷ್ಣುವಿಗೆ ಅರ್ಪಣೆಯನ್ನ ಮಾಡಿದ್ರು. ಇದು ಕಾಣಿಕೆ ಅನ್ನೋ ರೀತಿಯಲ್ಲಿ ಅರ್ಪಣೆ. ಉಪಾಯನ ಅಂದ್ರೆ ಕಾಣಿಕೆ ಅಂತ ಅರ್ಥ. ದೇವರ ಹತ್ರ ಹೋದಾಗ ದೇವರಿಗೆ ಅರ್ಪಣೆಯನ್ನ ಮಾಡ್ಬೇಕು. ಆ ಅರ್ಪಣೆಯನ್ನ ಮಾಡ್ಬೇಕಾದ್ರೆ ಕಾಣಿಕೆಯನ್ನಾಗಿ ಅರ್ಪಣೆ ಅಂದ್ರೆ, ಹೇಗೆ ಒಂದು ಧನವನ್ನ ಇಡೋದಿದೆ, ದುಡ್ಡನ್ನ ಇಡೋದಿದೆ, 50 ರೂಪಾಯಿ 100 ರೂಪಾಯಿ ದುಡ್ಡನ್ನ ಇಡೋದಿದೆ, ಕಾಣಿಕೆ ಅಂತ ಇಡೋದಿದೆ. 500 ರೂಪಾಯಿ 1000 ಲಕ್ಷ ಎಷ್ಟು ಬೇಕಾರಾಗ್ಬೋದು ಕಾಣಿಕೆ. ಆದ್ರೆ ಆ ಕಾಣಿಕೆಗಳಿಗಿಂತ ಉತ್ತಮ ಕಾಣಿಕೆ ಯಾವುದು? ಗ್ರಂಥವನ್ನ ಬರೆದು ನಿಜವಾದ ಸಿದ್ಧಾಂತವನ್ನ, ವೇದವ್ಯಾಸರ ಅಭಿಪ್ರಾಯವನ್ನ ವರ್ಣಿಸ್ಲಿಕ್ಕೆ ಹೊರಟಿರುವಂತಹ ಗ್ರಂಥಗಳು. ಅದರಲ್ಲೂ ಕೃಷ್ಣನ ಆ ಭಗವದ್ಗೀತೆ ಏನಿದೆ ಅದಕ್ಕೆ ಭಾಷ್ಯ. ಅದು ಮತ್ತೆ ವೇದವ್ಯಾಸರ ಗ್ರಂಥನೇ, ಭಗವದ್ಗೀತೆ ಅಂದ್ರೆ ಬೇರೆ ಅಲ್ಲ, ಮಹಾಭಾರತದಲ್ಲಿ ಬರೋದೆ. ಅಂತೂ ಈ ಗೀತಾ ಭಾಷ್ಯವನ್ನ ಭಗವಂತನಿಗೆ ಯಾವಾಗ ಕಾಣಿಕೆಯನ್ನಾಗಿ ಅರ್ಪಣೆ ಮಾಡ್ತಾರೆ, ಆಗ ಭಗವಂತ ಅವರಿಗೆ ಅಶರೀರವಾಣಿಯನ್ನ ಸೂಚಿಸ್ತಾನೆ. ಏನಂತ? ಈ ಗೀತಾಭಾಷ್ಯದ ಏನು ಕಾಣಿಕೆ ನನ್ನ ಹತ್ರ ಅರ್ಪಣೆ ಮಾಡಿದೆ, ಇದನ್ನ ಎಲ್ಲ ಶಿಷ್ಯರಿಗೂ ವ್ಯಾಖ್ಯಾನ ಮಾಡು, ಈ ವಿಷಯಗಳನ್ನು ಅವ್ರಿಗೂ ತಿಳಿಸುವಂತ. ಆವಾಗ ಶಿಷ್ಯರಿಗೆ ಅವರು ವ್ಯಾಖ್ಯಾನ ಮಾಡ್ತಾರೆ. ಈ ವ್ಯಾಖ್ಯಾನ ಎಲ್ಲ ಮುಗೀತು, ಗೀತಾಭಾಷ್ಯ ಸಮರ್ಪಣೆ ಆಯ್ತು, ಗೀತಾಭಾಷ್ಯದ ವಿವರಣೆ ಕೊಟ್ಟರು ಆಚಾರ್ಯರು. ಅದಾದ ಮೇಲೆ ಅಲ್ಲೇ ಕಾಷ್ಠಮೌನ ವ್ರತವನ್ನ ಅವರು ಆಚರಣೆ ಮಾಡ್ತಾರೆ. ಈ ಕಾಷ್ಠಮೌನ ವ್ರತ ಅನ್ನೋದು ಬಹಳ ಕಠಿಣ ವ್ರತ. ಅದು ಹೇಗೆ ಅಂದ್ರೆ ಉಪವಾಸ ಇರಬೇಕು, ಮೌನ ಇರಬೇಕು, ಎರಡೆರಡು ಜೊತೆಗೆ ನಡಿಬೇಕು. ಅದು ತುಂಬಾ ಕಷ್ಟದ ಕೆಲಸ. ಇದು ಕಾಷ್ಠಮೌನ. ಇಂಥ ಕಾಷ್ಠಮೌನ ವ್ರತವನ್ನ ಆಚರಣೆ ಮಾಡಿ ನಂತರ ವೇದವ್ಯಾಸರು ಪ್ರೇರಣೆ ಮಾಡಿದ ಹಾಗೆ ಸ್ವಾಶ್ರಮಂ ಪ್ರತಿ ಆಗಂತು, ತಮ್ಮ ಆಶ್ರಮಕ್ಕೆ ಬರಬೇಕು ಅಂತ ಅಂದ್ರೆ ಉತ್ತರ ಬದ್ರಿ ಆಶ್ರಮ ಏನಿದೆ ಅಲ್ಲಿ ಬರಬೇಕು ಅಂತ ಹೇಳಿದ್ದಾರೆ. ಆಯ್ತು ಅಂತ ಹೇಳಿ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಆಚಾರ್ಯರು ನಂತರ ಇವರನ್ನು ತಡೆದು ನಂತರ ಬದರಿಕಾಶ್ರಮಕ್ಕೆ ಹೋಗ್ತಾರೆ. ಅದನ್ನ ವರ್ಣನೆ ಮಾಡ್ತಾ, ಮಹಾಬದರಿಕಾಶ್ರಮಾತ್ ಅಣುಬದರಿಕಾಶ್ರಮಂ ಪ್ರತಿ ಕಿಂಚಿತ್ ಜನಾನಾಂ ಅಪ್ರಕಾಶತೆಯ ಆಗತ್ಯ ಅತ್ರತ್ಯಂ ಪೂರ್ಣಬೋಧಂ ಸ್ವಾಶ್ರಮಂ ಪ್ರತಿ ಆಗಚ್ಚ ಇತ್ಯುಕ್ತವಾನಿತಿ ಭಾವಃ. ಅಂದ್ರೆ ವೇದವ್ಯಾಸರು ಪ್ರೇರಣೆ ಮಾಡಿದ್ರು ಅಂದ್ರೆ ಹೇಗ್ ಪ್ರೇರಣೆ ಮಾಡಿದ್ರು? ವೇದವ್ಯಾಸರು ಇರೋದು ಉತ್ತರ ಬದರಿಕಾಶ್ರಮದಲ್ಲಲ್ವಾ ಅಂತ ಒಂದು ಪ್ರಶ್ನೆ. ಅದಕ್ಕೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಅವರು ಮಹಾಬದರಿಕಾಶ್ರಮ ಏನಿದೆ ತಮ್ಮ ಉತ್ತರ ಬದರಿಕಾಶ್ರಮ ಸ್ಥಳ, ಅಲ್ಲಿಂದ ಅಣು ಬದರಿಕಾಶ್ರಮ ಚಿಕ್ಕದು, ಅದಕ್ಕೆ ಮಹಾಬದರಿ ಅಣು ಬದರಿ ಅಂತ ಎರಡು ಬದರಿ. ಮಹಾಬದರಿಯಿಂದ ವೇದವ್ಯಾಸರು ಬರ್ತಾರೆ ಅಣು ಬದರಿಗೆ. ಬಂದು ಕೆಲವು ಜನರಿಗೆ ಗೊತ್ತಾಗದೇ ಇರೋ ತರ ಬಂದಿದ್ದಾರೆ. ಬಂದು ಈ ಪೂರ್ಣ ಪ್ರಜ್ಞರಿಗೆ
ನನ್ನ ಆಶ್ರಮಕ್ಕೆ ಬರ್ಬೇಕು ನೀನು ಅಂತ ಹೇಳಿ ಆಜ್ಞೆ ಮಾಡಿದ್ದಾರೆ. ಈ ಆಜ್ಞೆ ಮಾಡಿದ ಪ್ರಕಾರ ನಾನು ವೇದವ್ಯಾಸರ ಆಶ್ರಮಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಆದ್ರೆ ನೀವು ಇಲ್ಲೇ ಇರಿ ಅಂತ ಶಿಷ್ಯರಿಗೆ, ಶಿಷ್ಯಾನ್ ಪ್ರತಿ ಇವಾಂ ವಾಚಂ, ಶಿಷ್ಯರಿಗೆ ಮಾತನ್ನು ಹೇಳ್ತಾರೆ. ಆದ್ರೆ ಒಂದು ಇಲ್ಲಿ ಸಂದೇಹ ಬರೋದು, ಶಿಷ್ಯರಿಗೆ ಹೇಳ್ತಾರೆ ಅಂದ್ರೆ ಈಗ ಕಾಷ್ಠಮೌನ ವ್ರತವನ್ನ ಆಚರಣೆ ಮಾಡ್ತಾ ಇದ್ದಾರೆ ಯಾರು? ಆಚಾರ್ಯರು. ಕಾಷ್ಠಮೌನ ವ್ರತದ ಸಮಯದಲ್ಲೇ ವೇದವ್ಯಾಸರು ಬಂದಿದ್ದು. ಬಂದೇನ್ ಹೇಳಿದ್ರಾಗ, ನೀವು ಬದರಿಕಾಶ್ರಮಕ್ಕೆ ಬರ್ಬೇಕು ಅಂತ ಹೇಳಿದ್ರು. ಶಿಷ್ಯರಿಗೆ ಇವ್ರು ಹೇಳ್ಬೇಕು ಏನಂತ, ನಾನು ಬದರಿಕಾಶ್ರಮಕ್ಕೆ ಹೋಗ್ತೀನಿ, ಮಹಾಬದರಿಕಾಶ್ರಮಕ್ಕೆ, ನೀವ್ ಇಲ್ಲೇ ಇರಿ ಅಂತ ಹೇಳ್ಬೇಕು. ಆದ್ರೆ ಕಾಷ್ಠಮೌನ ವ್ರತದಲ್ಲಿ ಮಾತಾಡೋ ಹಾಗಿಲ್ಲ, ಅದು ಮೌನ ವ್ರತ. ಮತ್ ಹೇಗ್ ಮಾತಾಡಿದ್ರು ಇವ್ರ ಆಚಾರ್ಯರು ಅಂದ್ರೆ, ಅದಕ್ಕೆ ಹೇಳ್ತಾರೆ ಕಾರ್ಯಲೇಖಿ. ಕಾಷ್ಠಮೌನ ವ್ರತ ಭಂಗ ಬರುತ್ತೆ ಅಂತ ಹೇಳಿ ಭೂಮಿ ಮೇಲೆ ಬರದ್ರಂತೆ, ನೋಡಿ ನೀವ್ ಇಲ್ಲೇ ಇರಿ, ಭವಂತಹ ಅತ್ರೈವ ತಿಷ್ಠಂತು ಅಹಂ ವ್ಯಾಸಾಶ್ರಮಂ ಪ್ರತಿಗಮಿಷ್ಯಾಮಿ, ನಾನು ವ್ಯಾಸಾಶ್ರಮಕ್ಕೆ ಹೋಗ್ತೇನೆ, ನೀವ್ ಇಲ್ಲೇ ಇರಿ ಅಂತ ಬರದ್ರಂತೆ. ಅದನ್ನ ಇಲ್ಲಿ ಕಾರ್ಯಲೇಖಿ ಅಂತ ಬಿಡಿಸಿರೋದು ಅಂತ ರಾಯರ ವಿವರಣೆ. ಇದೊಂದು ಒಳ್ಳೆ ವಿಷಯವನ್ನ ತಿಳಿಸಿದ್ದಾರೆ. ಮತ್ತೊಂದು ಪಾಣಿ ಮಾತ್ರ ಅಂತ ಹೇಳಿದ್ದಾರೆ. ಪಾಣಿ ಅಂತಂದ್ರೆ ಕೈ ಅಂತ ಅರ್ಥ. ತಮ್ಮ ಕೇವಲ ಕೈಯಿಂದಲೇ ಅದು ಹೀಗ್ ಸುಮ್ನೆ ಹಿಂಗ್ ಮಾಡೋದ್ರಿಂದಲೇ ಅವ್ರೇನ್ ತಿಳಿಸಿದ್ರು, ತನ್ನ ಜೊತೆಗೆ ಬರುವಂತಹ ಶಿಷ್ಯರಿಗೆ ಹೋಗು ಹೋಗು ಅಂತ ಪ್ರೇರಣೆಯನ್ನ ಮಾಡ್ತಾರೆ. ಇದರ ಒಂದು ವಿವರಣೆಯನ್ನ ಕೊಡ್ತಾರೆ. ಏನ್ ಕೊಡ್ತಾರೆ ಅಂದ್ರೆ, ಮಹಾಬದರಿಕಾಶ್ರಮಂ ಪ್ರಾಪ್ತುಂ ಶೀಘ್ರಂ ಧಾವನ್ ಪೂರ್ಣಬೋಧ. ಕಡೆ ಮಹಾಬದರಿಕಾಶ್ರಮಕ್ಕೆ ವೇದವ್ಯಾಸರ ಆಜ್ಞೆ ಆಗ್ಬಿಡಿದೆ, ವೇದವ್ಯಾಸರ ವಿರಹ ತಾಳ್ತಾ ಇಲ್ಲ ಯಾರು? ಮಧ್ವಾಚಾರ್ಯರು. ನಾನ್ ಬೇಗ ಹೋಗ್ಬೇಕು, ವೇದವ್ಯಾಸರ ಅಪ್ಪಣೆ ಆಗಿದೆ, ನನ್ ಸ್ವಾಮಿ ಅಂತ ಹೇಳಿ ಬೇಗ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಈ ಕಡೆ ಸತ್ಯತೀರ್ಥರಿಗೆ ಗುರುಗಳನ್ನ ಬಿಡ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಇಲ್ಲ, ನಾನು ಗುರುಗಳ ಹಿಂದೆ ನಾನು ಹಿಂಬಾಲಿಸ್ಕೊಂಡ್ ಬರ್ತೀನಿ ಅಂತ. ಆ ಗುರುಗಳ ಮೇಲೆ ಪ್ರೀತಿ ಸತ್ಯತೀರ್ಥರಿಗೆ. ಸತ್ಯತೀರ್ಥರು ಅಂದ್ರೆ ಭಂಡಾರಕೇರಿ ಮೂಲ ಮಠಾಧೀಶರು ಸತ್ಯತೀರ್ಥರು. ಆ ಸತ್ಯತೀರ್ಥರು ಮಧ್ವಾಚಾರ್ಯರ ವಿರಹವನ್ನ ಸಹಿಸ್ತೇನೆ, ಅಸಹಾಯ ಮನುಧಾವಂತಂ, ಆಸಾಯ ಮನುಧಾವಂತಂ, ಅಸಹಾಯಮಲ್ಲ ಆಸಾಯ ಮನುಧಾವಂತಂ ಅಂದ್ರೆ ಸಂಜೆ ಹೊತ್ತಿನವರೆಗೆ ಹಾಗೆ ಅವ್ರು ಹೇಗ್ ಹೋಗ್ತಾರೆ ಆಚಾರ್ಯರು ಅವ್ರ ಜೊತೆಗೆ ಬರ್ತಾ ಇದಾರೆ ಹಿಂದೆ. ಆಗ ಸತ್ಯತೀರ್ಥರನ್ನ ಏನು ಹಿಂಬಾಲಿಸ್ಕೊಂಡ್ ಬರ್ತಾ ಇದಾರೆ ಅವರನ್ನ ನೋಡಿ, ಪರ್ವತಾಂತರೇ ಅವಪ್ಲುತ್ಯ ಗಚ್ಚನ್, ಅವರು ಬರ್ಲಿಕ್ ಸಾಧ್ಯ ಇಲ್ಲ, ಹಾಗೆ ಮಾಡ್ಬಿಟ್ರಂತೆ. ಏನ್ ಮಾಡಿದ್ರು ಆಚಾರ್ಯರು, ಇವ್ರು ಹೇಳಿದ್ರೆ ಕೇಳಲ್ಲ ಅಂತ ಹೇಳಿ ಒಂದೊಂದು ಪರ್ವತದಿಂದ ಪರ್ವತಕ್ಕೆ ಎಗ್ರೋದಂತೆ. ಈ ತರ ಆಚಾರ್ಯರ ಚರ್ಯ. ಅದು ವಾಯುದೇವರು, ಹನುಮಂತ ಎಲ್ಲಾ ತರದ ಚರ್ಯೆಯನ್ನು ತೋರಿಸ್ತಾ ಇದ್ದಾರೆ. ಪರ್ವತದಿಂದ ಪರ್ವತಕ್ಕೆ ಹಾರ್ತಾ ಇದ್ದಾರೆ. ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸತ್ಯತೀರ್ಥರಿಗೆ. ಅವ್ರು ಹಿಂಬಾಲಿಸ್ಕೊಳ್ಬಹುದು ಆ ವೇಗದಲ್ಲಿ. ಆದ್ರೆ ಮಧ್ವಾಚಾರ್ಯರು ಮನಸ್ಸು ಮಾಡಿ ಪರ್ವತಕ್ಕೆ ಹಾರ್ಲಿಕ್ಕೆ ಶುರು ಮಾಡಿದಾಗ ಸುಮ್ನಾಗ್ಬಿಟ್ರು. ಸತ್ಯತೀರ್ಥರ ಕೈಲಿ ಆಗ್ತಾ ಇಲ್ಲ. ಆದ್ರೆ ವಿರಹ, ಗುರುಗಳನ್ನ ಬಿಡ್ಲಿಕ್ಕೆ ಮನಸ್ಸಿಲ್ಲ, ಆದ್ರೆ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ಆಗ ತಮ್ಮ ಕೈಯಿಂದ ಏನು ಮತ್ತೆ ಅಣುಬದ್ರಿಕಾಶ್ರಮಕ್ಕೆ ವಾಪಸ್ ಹೋಗುವಂತ ಸತ್ಯತೀರ್ಥರಿಗೆ ಹೇಳ್ತಾರೆ. ಸತ್ಯತೀರ್ಥರು ಅಂತಹ ಮಹಾನುಭಾವರು, ಅವರ ಮೇಲೆ ಬಹಳ ಕೃಪಾ ಕಟಾಕ್ಷ. ಯಾರಿಗೆ? ಆಚಾರ್ಯರಿಗೆ. ಇಲ್ಲಿ ಉತ್ತರ ಬದರಿಕಾಶ್ರಮಕ್ಕೆ ಬರ್ಲೋದ್ ಬೇಡ, ನೀವ್ ಅಲ್ಲೇ ಇರಿ ಅಂತ ಹೇಳಿ ಶಿಷ್ಯರಿಗೆ ಆಜ್ಞೆ ಮಾಡಿದ್ರು, ಇವ್ರು ಎದ್ದು ಬಂದ್ಬಿಟ್ಟಿರ್ತಾರೆ ಸತ್ಯತೀರ್ಥರು. ಆದ್ರೂ ಮಧ್ಯ ತನಕ ಬಂದ್ರು, ಆಚಾರ್ಯನ ಹಿಂಬಾಲಿಸ್ಕೊಂಡು ಇಲ್ಲ ಹೋಗು ಅಂತ ಹೇಳಿ ಸೂಚನೆ ಮಾಡಿದ್ರು, ಇವ್ರು ವಾಪಸ್ ಬಂದ್ಬಿಡ್ತಾರೆ. ಇಷ್ಟು ಘಟನೆ ಇಲ್ಲಿ ಬಂದ ವಿಷಯ. ಇನ್ನು ಅಲ್ಲಿ ಸತ್ಯತೀರ್ಥರ ಬಗ್ಗೆ ಇನ್ನೂ ವಿವರಣೆ ಇದೆ ಮಧ್ಯ ವಿಜಯದಲ್ಲಿ ಇನ್ನು ಗಮನಿಸಿದಾಗ. ಇಲ್ಲಂತೂ ಇಷ್ಟು. ಇದು ಮಾರುತ್ಯಾಭ. ಹಾಗಾದ್ರೆ ಯಾವಾಗ ಈ ಪರ್ವತದಿಂದ ಪರ್ವತಕ್ಕೆ ಎಗರಿಕೊಂಡು ಹೋಗ್ತಾ ಇದ್ರಲ್ಲ, ಇದರಿಂದ ಏನ್ ಗೊತ್ತಾಯ್ತು ಅಂತಂದ್ರೆ, ಸಾಮಾನ್ಯ ಎಲ್ಲ ಇವನು ಹನುಮಂತನೇ ಅಂತ. ಯಾರು? ಮಧ್ವಾಚಾರ್ಯ. ಇವ್ರು ಹನುಮಂತರೇ ಆಗಿದ್ದಾರೆ ಹಿಂದಕ್ಕೆ. ವಾಯುದೇವರ ಅವತಾರ, ವಾಯುದೇವರ ಕಾಂತಿ ಅಲ್ಲಿ ಕಾಣ್ತಾ ಇತ್ತು. ಪರ್ವತದಿಂದ ಪರ್ವತಕ್ಕೆ ಎಗ್ರೋದು ಅಂದ್ರೆ ಹನುಮಂತ ದೇವ್ರ ಬಿಟ್ಟಿನ ಯಾರು ಕೆಲಸ ಆಗ್ತದೆ. ಹೀಗೆ ಅಷ್ಟೇ ಅಲ್ಲ, ಭೀಮಸೇನ ದೇವರ ಆ ಒಂದು ಪರಾಕ್ರಮನು ಎದ್ದು ಕಾಣ್ತಾ ಇತ್ತು ಆಚಾರ್ಯರಲ್ಲಿ. ಯಾಕೆಂದ್ರೆ ಯಾವಾಗ ಅವರು ಉತ್ತರ ಬದರಿಕಾಶ್ರಮಕ್ಕೆ ಹೋಗ್ತಾರೆ, ಮಧ್ಯ ಪ್ರಾಣಿಗಳು ಇರ್ತವೆ, ಏನ್ ಸಾಮಾನ್ಯ ಪ್ರಾಣಿಗಳಲ್ಲ. ಅಂಥ ಪ್ರಾಣಿಗಳನ್ನೆಲ್ಲ ಎದುರಿಸ್ಬೇಕು ಅಂದ್ರೆ ಅದು ಭೀಮಸೇನ ದೇವರು ಅಂತವ್ರ ಕೈಲಿ ಸಾಧ್ಯ. ಅದು ಭೀಮಸೇನ ದೇವರು ಆ ಕಾಂತಿ ಮತ್ತೆ ಹನುಮಂತನ ಕಾಂತಿ, ಈ ಎಲ್ಲ ಕೆಲಸಗಳಿಂದ ಜ್ಞಾಪಿಸ್ತಾ ಇದ್ದಾರೆ, ಸಾಮಾನ್ಯ ವ್ಯಕ್ತಿ ಅಲ್ಲ ನಾನು ಅಂತ. ಹೀಗೆ ಶತ್ರು ಭಯಂಕರರಾಗಿ ಹನುಮಂತನಂತೆ ಹಾರ್ತಾ ಗಿರಿಣಾಸಾರ್ಥಂ, ಈ ಕಡೆ ಹಿಮಾಲಯದ ಜೊತೆಗೆ ಕೃಷ್ಣನನ್ನೂ ನೋಡ್ತಾ ಅಂದ್ರೆ ಆ ಹಿಮಾಲಯ ಎಷ್ಟು ಸುಂದರವಾಗಿದೆ ಅಂದ್ರೆ ಅನೇಕ ರತ್ನಗಳಿಂದ ಕೂಡಿದೆ. ಆ ಹಿಮಾಲಯವನ್ನು ನೋಡಿ ಕೃಷ್ಣನ ಸ್ಮರಣೆ ಮಾಡ್ಕೊಳ್ತಾ ಆಚಾರ್ಯರು ಹೋಗ್ತಾ ಇದ್ದಾರೆ, ಅಥವಾ ವೇದವ್ಯಾಸರನ್ನ ಸ್ಮರಣೆ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಇವರು ಮೇರುದ್ಧೈ ಸ್ಯಾತ್, ಇಂಥವರು ನನ್ನ ಅಭಿವೃದ್ಧಿಗೆ ಕಾರಣರಾಗ್ಲಿ ಅಂತ.
ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಹಾಗಾದ್ರೆ ಈ ಶ್ಲೋಕವನ್ನ ವಿಶೇಷವಾಗಿ ಪಾರಾಯಣ ಮಾಡ್ಬೇಕು. ಈ ಘಟನೆ ಏನಿದೆ ಅಂದ್ರೆ ಈ ಶ್ಲೋಕದಲ್ಲಿ ಶಿಷ್ಯರು ಕರೆದ್ರು ಅಂದ್ರೆ ನೀವು ಶಿಷ್ಯರು ಪ್ರಾರ್ಥನೆ ಮಾಡಿದ್ರು ಬೇಡ ಬೇಡ ಅನ್ನೋ ರೀತಿಯಲ್ಲಿ ಆಚಾರ್ಯ ಹೊರಟ್ರು, ಅಥವಾ ನಾವು ನಿಮ್ಮ ಹಿಂದೆನೆ ಬರ್ತೀವಿ ಅಂತ ಮುಂದಕ್ಕೆ ಹೋಗಿದ್ದಾರೆ. ಅವರನ್ನ ಬಿಟ್ಟಿರ್ಲಿಕ್ಕೆ ಇಷ್ಟ ಇಲ್ಲ ಆಚಾರ್ಯರನ್ನ. ಆಚಾರ್ಯ ತಡೆದು ವೇದವ್ಯಾಸರ ಬದರಿಕಾಶ್ರಮಕ್ಕೆ ಹೋಗ್ತಾರೆ. ಸ್ವಯಂ ಭಗವಂತ ಬಂದು ಕರ್ಕೊಂಡು ಹೋದ ಆ ಆಚಾರ್ಯರನ್ನ, ಬನ್ನಿ ಬನ್ನಿ ಅಂತ ಹೇಳಿ. ಈ ಘಟನೆ ಏನಿದೆ ಇದು ಅಭಿವೃದ್ಧಿಗೆ ಕಾರಣ. ಹೇಗೆ ಅಂದ್ರೆ ಅವರು ಕೆಳ ಪ್ರದೇಶದಿಂದ ಮೇಲಕ್ಕೆ ಹೋದ್ರು. ಯಾವತ್ತು ಅಭಿವೃದ್ಧಿ ಅಂದ್ರೆ ಏನು, ನಾವು ಕಡಿಮೆ ಮಟ್ಟದಲ್ಲಿ ಇರ್ತೀವಿ, ಒಬ್ಬೊಬ್ರು ಯೋಗ್ಯತೆ ತಕ್ಕ ಹಾಗೆ ಒಂದು ಮಟ್ಟದಲ್ಲಿ ಇರ್ತೀವಿ, ಅದು ನಮಗ್ ಕಡಿಮೆನೆ ಅನ್ಸತ್ತೆ ಬೇರೆಯವ್ರು ನೋಡಿದಾಗ. ಆದ್ರೆ ನಾವಿರೋ ಮಟ್ಟದಕ್ಕಿಂತ ನಾವು ಬೆಳಿಬೇಕು, ಅಭಿವೃದ್ಧಿಗೆ ಬರ್ಬೇಕು. ಇಲ್ಲಿ ಆಚಾರ್ಯ ಏನ್ ಮಾಡಿದ್ರು, ತಾವಿದ್ದ ಆ ಕೆಳ ಪ್ರದೇಶದಿಂದ ಉತ್ತರ ಬದರಿಕಾಶ್ರಮದವರೆಗೆ ಹಾರಿ ಹಾರಿ ಮೇಲ್ಮೇಲೆ ಹೋದ್ರು, ಮೇಲಕ್ಕೆ ಹೋದ್ರು. ಹಾಗಾದ್ರೆ ಈ ಘಟನೆಯನ್ನ ನೆನಪಿಸ್ಕೊಂಡಾಗ ಮೇಲೆ ಇರುವಂತಹ ಊರ್ಧ್ವದಲ್ಲಿರುವಂತಹ ಊರ್ಧ್ವ ಬದರಿಕಾಶ್ರಮದಲ್ಲಿರೋ ಆ ವೇದವ್ಯಾಸನ ಭೇಟಿ ಆಗಲಿ ಕೆಳಗಡೆ ಮೇಲಕ್ಕೆ ಹೋದ್ರು. ಈ ಘಟನೆ ನಾವು ನೆನಪಿಸ್ಕೊಳ್ತಾ ಇದ್ರೆ ನಮಗೆ ಅಭಿವೃದ್ಧಿ ಆಗತ್ತೆ ಅಂತ. ಈ ರೀತಿಯಲ್ಲಿ ಅಭಿವೃದ್ಧಿಗೆ ಕಾರಣರಾಗ್ಲಿ ಅಂತ ಇಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಇಷ್ಟಾಗಿ ಮುಂದಿನ ಶ್ಲೋಕ ಒಂದು ಹೇಳ್ಕೊಟ್ಟಿರ್ತೀನಿ, ನಂತರ ಅದರ ವಿವರಣೆಯನ್ನ ಮುಂದಿನ ಪಾಠದಲ್ಲಿ ನೋಡೋಣ. ನಾಳೆ ದಿವಸ ಪಾಠ ಇರೋದಿಲ್ಲ, ನಾಳೆ ಮುಳುಬಾಗ್ಲಿಗೆ ಹೋಗ್ಬೇಕಾಗಿದೆ ಶ್ರೀಪಾದರಾಜರ ಈ ಆರಾಧನಾ ಪ್ರಯುಕ್ತ. ಅದರಿಂದ ನಾಳೆ ಇರೋದಿಲ್ಲ, ಮುಂದಿನ ವಾರ ನೋಡೋಣ. ಆದ್ರೆ ಇದೊಂದು ಶ್ಲೋಕ ಅಂತೂ ಹೇಳಿರ್ತೇನೆ. ಒಂದು ಶ್ಲೋಕ 13ನೇ ಶ್ಲೋಕ. ಯೋ ಪಶ್ಯತ್ ಸ್ವಾಶ್ರಮಾಗ್ರ್ಯಂ ಮುನಿಮಹಿತ ಗುಣೋ ದಿವ್ಯಸಾಲಂ ಚ ಚಿತ್ರಂ ತತ್ರ ಋಷೀಣಾಂ ಸಮಾಜೆ ಹರಿಮಪಿ ಮುನಿತಃ ಸತ್ಯವತ್ಯಾಂ ಪ್ರಜಾತಂ ಕರ್ತಾರಂ ಭಾರತಾದೇಹ ಭರತವರಗುರುಂ ಬ್ರಹ್ಮಸೂತ್ರಸ್ಯ ಚಾಹೋ ನಿರ್ದೋಷಂ ನಿತ್ಯಪೂರ್ಣಾ ಗಣಿತ ಗುಣಮಸೌ ಪ್ರಿಯತಾಂ ಮೇ ಸಚೇಷಃ. ಇಲ್ಲಿ ಪ್ರಿಯತಾಂ ಅಂತ ಹೇಳಿ ಆ ಪ್ರೀತಿ ಪಾತ್ರರಾಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಹಿಂದೆ ಅಭಿವೃದ್ಧಿ ಕಾರಣ ಆಗ್ಲಿ, ಇಲ್ಲಿ ಪ್ರೀತರಾಗ್ಲಿ ಅಂತ. ಇನ್ನು ಮುಂದಿನ ವಿಷಯಗಳನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ. ನಮಸ್ಕಾರ.